ಎಲ್ಲರಿಗೂ ನಮಸ್ಕಾರ. ನಾನ್ ಬಂದಿದ್ದೀನಿ ನಿಮ್ ಎಲ್ಲರ ಸೂಪರ್ ಸಿರಿ ರಾಕೇಶ್. ಸ್ನೇಹಿತರೆ, ನಾನಿವತ್ತು ನಮ್ಮ ಭಾರತ ದೇಶದಲ್ಲಿ ಒಂದು ಇತಿಹಾಸ ಇರೋಂತ ಉಡುಪು ಅದ್ಯಾವ್ದೇಳಿ, ನಾವೆಲ್ಲ ಉಟ್ಕೊಳ್ಳೋಂತ ಸೀರೆ ಅಲ್ವಾ. ಸೊ ಹಾಗಾದ್ರೆ ನಾನಿವತ್ತು ನಿಮ್ ಎಲ್ಲರಿಗೂ ಕೂಡ ಸೀರೆಯ ಸೆರಗಿಗೆ ಇರೋಂತ ಇತಿಹಾಸ, ಸೀರೆಯ ಸೆರಗಿಗೆ ಇರೋಂತ ಮಹತ್ವವನ್ನ ಏನಪ್ಪಾ ಅಂತ ಹೇಳ್ಬಿಟ್ಟು ತಿಳಿಸೋದಕ್ಕೋಸ್ಕರ ನಿಮ್ ಮುಂದೆ ಬಂದಿದ್ದೀನಿ ಸ್ನೇಹಿತರೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅಷ್ಟೇ ಅಲ್ಲ, ನೋಡಿ ನಾನಿವತ್ತು ಈ ವಿಡಿಯೋ ಜೊತೆಗೆ ನಮ್ಮ ಒಂದು ಆ ಸೀರೆಯ ಸೆರಗಿನ ಮಹತ್ವಗಳನ್ನ ಹೇಳ್ತೀನಲ್ವಾ. ಇಲ್ಲಿ ನಮ್ಮ ಪುಟ್ಟ ಪುಟ್ಟ ಪುಟಾಣಿಗಳು ಆ ಒಂದು ಭಾವದ ದೃಶ್ಯಗಳನ್ನು ಕೂಡ ನಿಮ್ ಮುಂದೆ ತಂದು ತೋರಿಸ್ತಾ ಇರ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಸೊ ಹಾಗಾದ್ರೆ ತಡ ಯಾಕೆ ಮಾಡೋಣಂತೆ, ಸೀರೆಯ ಸೆರಗಿನ ರಹಸ್ಯ ಮತ್ತು ಸೀರೆಯ ಸೆರಗಿನ ಮಹತ್ವವನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನು ನೀವ್ಯಾರು ನಿಮ್ಮೆಲ್ಲರ ಸೂಪರ್ ಸಿರಿ ರಾಕೇಶ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದು ದಯವಿಟ್ಟು ಮರಿಬೇಡಿ ಸ್ನೇಹಿತರೆ. ಮಾಡ್ತೀರಾ ಅಲ್ವಾ? ಸೊ ಹಾಗಾದ್ರೆ ಬನ್ನಿ. ಸೀರೆಯ ಸೆರಗು ನಮ್ಗೆಲ್ಲ ಗೊತ್ತಿದೆ. ನಾವು ಒಂದು ತಾಯಿ ಆಗ್ತಾ ಇದೀವಿ ಅಂತ ಹೇಳಿದ ತಕ್ಷಣ, ನಮ್ಮ ಒಂದು ಗರ್ಭದಲ್ಲಿ ನಮ್ಮ ಮಗು ಜನನ ಆಗ್ತಾ ಇದೆ ಅಂತ ಹೇಳಿದ ತಕ್ಷಣ ನಮ್ಮ ಮಗುವಿನ ರಕ್ಷಣೆ ಬಗ್ಗೆ ಯೋಚನೆ ಮಾಡ್ತೀವಲ್ವಾ. ನಮ್ಮ ಒಂದು ಗರ್ಭದಲ್ಲಿ ಮಗು ಇದ್ದಾಗ ನಾವು ಎಷ್ಟು ಚಂದದಲ್ಲಿ ಕಾಪಾಡ್ತೀವೋ, ಅಷ್ಟೇ ತರ ನಮ್ಮ ಮಗುವಿನ ಜನನ ಆದ್ಮೇಲೆ ನಾವು ನಮ್ಮ ಸೀರೆಯ ಸೆರಗಿನಿಂದ ವಿಧ ವಿಧವಾದ ಸಮಯಗಳಲ್ಲಿ ಹಲವಾರು ಸಿಚುವೇಶನ್ಸ್ ಅಲ್ಲಿ ನಾವು ನಮ್ಮ ಮಗುನ ಕಾಪಾಡ್ತೀವಿ ಸ್ನೇಹಿತರೆ. ಸೊ ಅದೇನಪ್ಪಾ ಅಂತಂದ್ರೆ, ನೋಡಿ, ನಮ್ಮ ಒಂದು ಪುಟ್ಟ ಮಗು ಕಂದಮ್ಮ ಆಗಿದ್ದಾಗ ಆ ಮಗುವಿಗೆ ಒಂದು ಪ್ರಪಂಚದ ಅರಿವಿರಲ್ಲ, ಯಾವುದೇ ಒಂದು ಪರಿಜ್ಞಾನ ಇರೋದಿಲ್ಲ. ಆ ಮಗುಗೆ ಜಾತ್ರೆನ, ಜನನ, ಜಾಗನ ಏನು ತಿಳಿದಿರಲ್ಲ. ಒಂದು ಹಸಿವಾಗುತ್ತೆ, ಅವಾಗ ನಾವೇನ್ ಮಾಡ್ತೀವಿ ಹೇಳಿ, ತಾಯಿಯಾಗಿ ನಮ್ಮ ಸೀರೆಯ ಸೆರಗನ್ನ ಒತ್ಕೊಂಡು ಯಾವುದೋ ಒಂದು ಜಾಗದಲ್ಲಿ ನಾವು ನಮ್ಮ ಮಗುಗೆ ಹಾಲನ್ನ ಕೊಡ್ತೀವಿ. ಸೊ ಇದು ನಮ್ಮ ಸೀರೆಯ ಸೆರಗಿಗಿರ ಅಂತ ರಹಸ್ಯ ಸ್ನೇಹಿತರೆ. ಆ ಒಂದು ಹಾಲು ಕುಡಿದಿದ್ದ ಮಗುಗೆ ನಾವು ಊಟ ಮಾಡಿಸ್ತೀವಲ್ವಾ. ನಮ್ಮ ಮಗು ದೊಡ್ಡದಾದಾಗ ಊಟ ತಿನ್ಸುವಾಗ ನಾವು ಸದಾಕಾಲ ಯಾವಾಗ್ಲೂ ನ್ಯಾಪ್ಕಿನ್ ಇಟ್ಕೊಂಡು ಕೂತಿರೋದಿಲ್ಲ. ಸೊ ಹಾಗಾಗಿ ನಾವು ನಮ್ಮ ಸೀರೆಯ ಸೆರಗಿನಿಂದ ನಮ್ಮ ಮಗುವಿನ ಬಾಯನ್ನ ಕೂಡ ಒರೆಸ್ತೀವಿ ಸ್ನೇಹಿತರೆ. ಆ ಒಂದು ಊಟ ಮಾಡಿಸಿದ್ಮೇಲೆ ಮಕ್ಕಳು ಆಟ ಆಡಕ್ ಹೋಗೋದು ಸಹಜನೇ ಅಲ್ವಾ. ಆ ಆಟ ಆಡಿ ಬಂದಿದ್ ಮಕ್ಕಳಿಗೆ ಸುಸ್ತಾದಾಗ ನಾವು ನಮ್ಮ ಸೀರೆ ಸೆರಗಿಂದ ಬೆವರು ಕೂಡ ಒರೆಸ್ತೀವಿ. ಜೊತೆಗೆ ನಾವು ನಮ್ಮ ಒಂದು ಮಕ್ಕಳಿಗೆ ಕಣ್ಣೊಳಗೆ ಯಾವ್ದಾರ ಧೂಳು ಬಿದ್ದಿದ್ರೆ ನಾವು ಆ ಕಣ್ಣಿನ ಧೂಳನ್ನು ಕೂಡ ನಮ್ಮ ಸೀರೆಯ ಸೆರಗಿನಿಂದ ಒರೆಸ್ತೀವಿ ಸ್ನೇಹಿತರೆ. ಅಷ್ಟಾಕೆ ಸ್ನೇಹಿತರೆ, ನಾವಿವತ್ತು ನಮ್ಮ ಸೀರೆ ಸೆರಗು ಅಂದ್ರೆ ನಾವು ನಮ್ಮ ಮಕ್ಕಳಿಗೆ ಒಂದು ಮಳೆ ಬರ್ತಾ ಇದ್ಯಾ, ಬಿಸಿಲು ಬರ್ತಾ ಇದ್ಯಾ ಅಂತ ಗೊತ್ತಿರೋದಿಲ್ಲ. ಒಂದು ಹೊರಗೋದಾಗ ನಮ್ಮ ಮಗುನ ಆ ಬರ ಅಂತ ಮಳೆ ಮತ್ತೆ ಬಿಸಿಲು ಎರಡರಿಂದ ಕೂಡ ನಾವು ನಮ್ಮ ಸೀರೆ ಸೆರಗಿಂದ ಕಾಪಾಡ್ತೀವಿ. ಹೌದಲ್ವಾ? ನಾವು ನಮ್ಮ ಸೀರೆಯ ಸೆರಗನ್ನ ಹೊತ್ಕೊಂಡು ಒಬ್ರಿಗೆ ನಮಸ್ಕಾರ ಮಾಡಿದ್ರೆ ನಮ್ಮ ಗೌರವ ಕೂಡ ಹೆಚ್ಚಾಗುತ್ತೆ. ಹೌದಲ್ವಾ ಸ್ನೇಹಿತರೆ? ಅಷ್ಟೆಲ್ಲ ಯಾಕೆ, ಇಷ್ಟೆಲ್ಲ ಆಡಿ ಊಟ ಮಾಡಿ ಆಡಿ ಓಡಂತ ಮಕ್ಕಳಿಗೆ ಒಂದು ದೃಷ್ಟಿ ಆಗಿದೆ ಅಂತ ಹೇಳಿದಾಗ್ಲೂ ಕೂಡ ನಾವೇನ್ ಮಾಡ್ತೀವಿ ಹೇಳಿ, ನಮ್ಮ ಸೀರೆ ಸೆರಗಿನಿಂದ ದೃಷ್ಟಿ ಕೂಡ ತೆಗಿತೀವಿ. ಹೌದಲ್ವಾ? ಇಷ್ಟೆಲ್ಲ ಆದ್ಮೇಲೆ ಇದು ನಾವು ನಮ್ಮ ಮಕ್ಕಳಿಗೆ ಮಾಡ್ತೀವಿ ನೋಡಿ. ಆ ಸೀರೆ ಸೆರಗಿಂದ ನಾವು ಕೂಡ ಎಷ್ಟೋ ಸರ್ತಿ ನಮ್ಮನ್ನ ರಕ್ಷಣೆ ಮಾಡ್ಕೋತೀವಿ. ಅದ್ ಹೇಗಪ್ಪ ಅಂತಂದ್ರೆ, ನಮ್ಮ ಹಿರಿಯರು ಹಿಂದಿನ ಕಾಲದಲ್ಲಿ ಸಾಮಾನ್ಯವಾಗಿ ಒಂದು ಬಾವಿಯಲ್ಲಿ ನೀರ್ಗಳನ್ನ ತರ್ತಾ ಇದ್ರು. ಆ ನೀರಿನ ಬಿಂದಿಗೆಗಳನ್ನ ತರುವಾಗ ಅವ್ರೇನಾದ್ರೂ ಸಿಂಬಿ ಮರ್ತೋಗಿದ್ರೆ ಅದೇ ಸೀರೆಯ ಸೆರಗಿನಿಂದ ಸಿಂಬಿ ಮಾಡಿ ತಲೆ ಮೇಲೆ ಇಟ್ಕೊಂಡ್ಬಿಟ್ಟು ಒಂದು ನೀರನ್ನ ಕೂಡ ತರ್ತಾ ಇದ್ರು ಸ್ನೇಹಿತರೆ. ನಮ್ಗೆ ಬೆಳಗಿಂದ ಸಾಯಂಕಾಲ ತನಕ ಸಾಕಪ್ಪ ಅಂತ ಸುಸ್ತಾದಾಗ ನಮ್ಮ ಸೀರೆಯ ಸೆರಗು ನಮ್ಮನ್ನ ಗಾಳಿ ಕೂಡ ಬೀಸ್ಕೊಳಕ್ಕೆ ಒಂದು ಅವಕಾಶ ಕೊಡುತ್ತೆ. ಅಷ್ಟೆಲ್ಲ ಆದ್ಮೇಲೆ ನಾವು ಸಾಕಪ್ಪ ಸುಸ್ತಾಗ್ತಾ ಇದೆ ಅಂತ ಅಂದಾಗ ನಮ್ಮ ಸೀರೆಯ ಸೆರಗನ್ನ ನಾವು ಹಾಸ್ಕೊಂಡು ಅಲ್ಲಿ ಒಂದು ಮಲ್ಕೋತೀವಲ್ವಾ, ಅಂದ್ರೆ ಒಂದು ವಿಶ್ರಾಂತಿ ತಗೋತೀವಿ. ಹೌದಲ್ವಾ? ಇದ್ರೆ ಮನೇಲಿದ್ದಾಗ ಯಾವ್ದಾದ್ರು ಒಂದು ಡ್ರೆಸ್ ಹಾಕೊಂಡಿರ್ತೀವಿ, ಆದ್ರೆ ನಾವು ಸೀರೆ ಉಟ್ಕೊಂಡು ರೆಡಿ ಆಗಿದ್ವಿ ಅಂತ ಹೇಳಿದ ತಕ್ಷಣ ನಮ್ಮ ಮಕ್ಳಿಗೆ ಹೇಳೋದೇ ಬೇಡ. ನಮ್ಮ ಮಕ್ಳಿಗೆ ಗೊತ್ತಾಗುತ್ತೆ ನಮ್ಮಮ್ಮ ಹೊರಗೆ ಹೋಗ್ತಾ ಇದ್ದಾಳೆ ಅಂತೇಳಿ. ಆಗ ನಮ್ಮ ಮಕ್ಳು ಎಷ್ಟು ಚಂದದಲ್ಲಿ ಸೀರೆಯ ಸೆರಗನ್ನ ಇಟ್ಕೊಂಡು ಆಡ್ತಾರಲ್ವಾ. ಸೊ ಅದಕ್ಕಿಂತ ನಮ್ಗೆ ಖುಷಿ ಯಾವ್ದಾರ ಇದೆಯಾ? ಇಲ್ಲ ಅಲ್ವಾ ಸ್ನೇಹಿತರೆ? ಅದೇ ಸೀರೆ ನಮ್ಗೆ ನಾವು ನ್ಯೂಸ್ ಪೇಪರ್ ಓದ್ತಾ ಕೂತಿದ್ರೆ ನಮಗ್ ಸಾಕಪ್ಪ ಅನ್ನಿಸ್ಕೊಂಡಾಗ ಗಾಳಿ ಕೂಡ ಕೊಡುತ್ತೆ. ಅದೇ ನಮ್ಮ ಸೀರೆ ಲೈಟ್ ಹೋದಾಗ ಫ್ಯಾನ್ ಇಲ್ಲ ಅನ್ನೋ ಚಿಂತೆನೆ ಬೇಡ, ನಮ್ಮ ಸೆರಗಿಂದ ನಾವು ಗಾಳಿ ಕೂಡ ಓಡಿಸ್ಕೋಬಹುದು. ಅಷ್ಟೆಲ್ಲ ಯಾಕ್ರಿ, ನೋಡಿ ಇವತ್ತು ಕೊರೋನಾ ಅಂದ್ರೆ ಕೋವಿಡ್-19 ಈ ಒಂದು ಸಮಯದಲ್ಲೂ ಕೂಡ ನಮ್ಗೆ ಹೊರಗೆ ಹೋಗುವಾಗ ಏನಾದ್ರೂ ಅಪ್ಪಿತಪ್ಪಿ ಮಾಸ್ಕ್ ಹಾಕೊಂಡೋಗೋದು ಮರ್ತೋಗಿದ್ದೀವಿ ಅಂದ್ರೆ ನಮ್ಮ ಸೀರೆ ಸೆರಗಿಂದ ನಾವು ಮಾಸ್ಕ್ ಅನ್ನು ಕೂಡ ಮಾಡ್ಕೋಬಹುದು. ಹೌದಲ್ವಾ? ಸೊ ಇದೆಲ್ಲ ಆದ್ಮೇಲೆ ಇನ್ನೊಂದು ವಿಷಯ ಗೊತ್ತಾ ಸ್ನೇಹಿತರೆ,
ನಮ್ಮ ಸೀರೆಯ ಸೆರಗು ತುಂಬಾ ದೊಡ್ಡವಾದ ಒಂದು ಶಕ್ತಿ ಇದೆ. ಅದೇನಪ್ಪಾ ಅಂದ್ರೆ ಹೆಣ್ಮಕ್ಳು ಒಂದು ತವ್ರ ಮನೆಗೆ ಬಂದಾಗ ನಮ್ಗೆ ತಾಯಿ ಮನೇಲಿ ಮಡ್ಲಕ್ಕಿ ಕಟ್ತಾರಲ್ವಾ, ಆ ಮಡ್ಲಕ್ಕಿನ ನಾವು ಹಾಕಿಸ್ಕೊಳ್ಳುವಾಗ್ಲೂ ಕೂಡ ನಾವು ನಮ್ಮ ಸೀರೆಯ ಸೆರಗಿನಿಂದನೇ ನಾವು ಒಂದು ಮಡ್ಲಕ್ಕಿನ ತುಂಬಿಸ್ಕೊತೀವಿ. ಇದು ನಮ್ಮ ಸೀರೆಯ ಸೆರಗಿಗಿರ ಅಂತ ದೊಡ್ಡ ವಿಸ್ಮಯ ಅಂತಾನೆ ಹೇಳ್ಬೋದು. ಜೊತೆಗೆ ನಮ್ಮ ಸೀರೆಯ ಸೆರಗು ನೋಡಿ, ಇವತ್ತು ಒಂದೊಂದು ಭಾಗದಲ್ಲೂ ಕೂಡ ನಮ್ಮ ಒಂದು ಸೀರೆಯ ಸೆರಗು ಎಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇದೆ, ಹೌದಲ್ವಾ ಸ್ನೇಹಿತರೆ? ನಾವು ಹಬ್ಬ ಹರಿದಿನ ಅಂತ ಬಂದಾಗ ನಾವು ನಮ್ಮ ಒಂದು ದೇವರಿಗೆ ಬಾಗಿನ ಕೊಡುವಾಗ, ಸಾಮಾನ್ಯವಾಗಿ ಗೌರಿ ಹಬ್ಬದಲ್ಲಿ ಮುತ್ತೈದೆಯರಿಗೆ ನಾವು ಬಾಗ್ನ ಕೊಡುವಾಗ್ಲೂ ಕೂಡ ನಮ್ಮ ಸೀರೆಯ ಸೆರಗನ್ನ ಹೊತ್ಕೊಂಡು ನಾವು ಬಾಗ್ನವನ್ನ ಕೊಡ್ತೀವಿ, ಹೌದಲ್ವಾ ಸ್ನೇಹಿತರೆ? ಇದು ನಮ್ಮ ಸೀರೆಗೆ ಇರೋಂತ ಅತಿ ದೊಡ್ಡ ವಿಸ್ಮಯ ಮತ್ತು ಶಕ್ತಿ ಅಂತ ಕೂಡ ಹೇಳ್ಬೋದು, ಹೌದಲ್ವಾ? ಏನಂತೀರಾ? ನಾನು ಅನ್ಕೊಂತಾ ಇದ್ದೀನಿ ನಿಮ್ ಎಲ್ಲರಿಗೂ ಕೂಡ ಈ ವಿಡಿಯೋ ತುಂಬಾನೇ ಇಷ್ಟ ಆಗಿದೆ ಅಂತ. ಜೊತೆಗೆ ಸ್ನೇಹಿತರೆ, ನಾನು ಈ ವಿಡಿಯೋ ಮುಖಾಂತರ ನಮ್ಮ ಅರಸೀಕೆರೆ ನಿವಾಸಿಗಳಾದಂತ ಶ್ರೀಮತಿ ಸಂಧ್ಯಾ ರಮೇಶ್ ಮತ್ತು ಶ್ರೀಮತಿ ಸೌರಭ ಅಭಿನಂದನ್ ಇವ್ರಿಗೆ ತುಂಬಾನೇ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ನೀವು ನನ್ನ ಒಂದು ವಿಡಿಯೋಸ್ ನೋಡ್ತಿದ್ದಾಗ ಇಲ್ಲಿ ಪುಟ್ಟ ಪುಟ್ಟ ಪುಟಾಣಿಗಳು ಅಂದ್ರೆ ಬೇಬಿ ಬಿಂಬನ ಮತ್ತೆ ಮಾಸ್ಟರ್ ಲಕ್ಷಣ್ ಇವರಿಬ್ಬರು ಕೂಡ ನಾನು ಹೇಳ ಅಂತ ಒಂದು ಭಾವಕ್ಕೆ ಅವರು ದೃಶ್ಯಗಳ ಮುಖಾಂತರ ಒಂದು ಸಂಪೂರ್ಣವಾದ ಅರ್ಥನ ತುಂಬಿಸಂತ ಪ್ರಯತ್ನ ಮಾಡಿದ್ದಾರೆ. ಸೊ ಹಾಗಾಗಿ ನಾನಿವತ್ತು ಇವ್ರಿಗೆ ತುಂಬಾನೇ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಾನ್ ಹೇಳ್ತೀನಿ, ಸಂಧ್ಯಾ ಆಂಟಿ ಅವರು ಎಕ್ಸಲೆಂಟ್ ಅತ್ತೆ ಆದ್ರೆ ಸೌರಭ ಅಮೇಜಿಂಗ್ ಸೊಸೆ, ಅವರಿಬ್ರಿಗೂ ಹುಟ್ಟಿರೋ ಅಂತ ಮಕ್ಕಳು ಎಕ್ಸ್ಟ್ರಾಡಿನರಿ ಅಂತ ಹೇಳಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸೊ ದಯವಿಟ್ಟು ನಮ್ಮ ಒಂದು ಸೀರೆ ಸೆರಗಿನ ರಹಸ್ಯ ಮತ್ತು ಮಹತ್ವ ಈ ವಿಡಿಯೋನ ಸಂಪೂರ್ಣವಾಗಿ ನಿಮ್ಮ ಹತ್ರ ಇರೋ ಒಂದು ಕಾಂಟ್ಯಾಕ್ಟ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಗ್ರೂಪ್ಸ್ ಆಗಿರ್ಬೋದು, ಒಂದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಎಲ್ಲರ ಜೊತೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಸೀರೆಯ ಸೆರಗು ಮತ್ತೆ ಹಂದಕ್ಕೆ ಮತ್ತಷ್ಟು ಶಕ್ತಿ ಕೊಡಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಮತ್ತಷ್ಟು ಹೊಸ ಹೊಸ ವಿಷಯದೊಂದಿಗೆ ಬರ್ತಾ ಇರ್ತೀನಿ, ಕಾಯ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸೂಪರ್ ಸಿರಿ ರಾಕೇಶ್.